ವಿಶೇಷವಾಗಿ ನಮ್ಮ ಪೂಜ್ಯರು ಹೊಸಪೇಟೆಯಿಂದ ಬಂದಿದ್ದಾರೆ. ಅವರು ಆಶ್ರಮ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಷ್ಟ ನಾವು ಲಾಸ್ಟ್ ಟೈಮ್ ಹೋದಾಗ ಅಲ್ಲೇ ಒಂದು 2 ಅವರ್ ಇದ್ದು ಅವರು ಇದು ಸ್ವೀಕಾರ ಮಾಡ್ತಾ ಬಂದ್ವಿ. ನಾವು ಒಂಥರ ಮನೆ ಥರ ನೋಡಿ ವಿಶೇಷವಾಗಿ ಒಂದು ಆಶ್ರಮದ 2 ಮಾಸ ಈಗ ಗುರುಗಳೇ ಅಲ್ಲಿ ಬನ್ನಿ, ಹಂಗೆ ಅಲ್ಲಿ ಮಾಡಿ ಎಲ್ಲ ಆಶ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಭಾನುವಾರ ಸಂಜೆ ಪ್ರತಿ ಭಾನುವಾರ ಸಂಜೆ ಭಜನೆ ಕಾರ್ಯಕ್ರಮ ಇರುತ್ತೆ. 6ರಿಂದ 9 ಗಂಟೆ ತನಕ ಭಜನೆ ಕಾರ್ಯಕ್ರಮ ಇರುತ್ತೆ. ಎಲ್ಲ ಭಕ್ತರಿಗೂ ಬರ್ತಾರೆ. ಭಜನೆ ಎಲ್ಲ ಸಂಜೆ ಭಜನೆ ಮಾಡಿ ಮಂಗಳಾರತಿ ಮಾಡಿ ಪ್ರಸಾದ ವಿನಿಯೋಗ ಮಾಡ್ತೀವಿ. ಈಗ ಮುಂದಿನ ದಿನಗಳಲ್ಲಿ ನಾನು ವಿಜಯ ಮುಖಾಂತರ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಸಹಾಯ ಮಾಡುವಂಥ ಭಕ್ತಾದಿಗಳು ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರಲ್ಲಿ ಸಹಾಯ ಮಾಡಿ ನಮ್ಮ ಹಿಂದುತ್ವ ಧಾರ್ಮಿಕ ಬೆಳೆಸಬೇಕು ಅನ್ನೋದು ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ನಾನು ಹೋಗ್ತೀನಿ ಅಂತ ಒಂದು ಸ್ವಲ್ಪ ತಗೊಳ್ಳಿ ಬಾಣ. ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ವಿಶೇಷ ಕಾರ್ಯಕ್ರಮ, ಸೂರ್ಯ ಕಾರ್ಯಕ್ರಮ 3ನೇ ದಿನದ ಕಾರ್ಯಕ್ರಮ. ಇದು ಹೋಮ ಅವಲಂಬನ ಆಗಿದೆ. ವಿಶೇಷವಾಗಿ ದತ್ತುರಾವ್ ಅವರ ಕುಟುಂಬದ ವತಿಯಿಂದ ಈ ಕಾರ್ಯಕ್ರಮ ಪ್ರತಿ ವರ್ಷ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಗ್ತಾ ಇದೆ. ಸಾಧು ಸಂತರು ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಸಾಧು ಸಂತರು ಈ ದತ್ತುರಾವ್ ಕುಟುಂಬಕ್ಕೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದೇ ಹೆಚ್ಚಿನ ರೀತಿ ಹೀಗೆ ವಿಶೇಷ ಕಾರ್ಯಕ್ರಮಗಳು ನಡೀತಾ ಇರಲಿ. ಸಾಧು ಸಂತರನ್ನು ಗುರುತಿಸುವಂತ ಕಾರ್ಯಕ್ರಮ ನಮ್ಮ ಅಶ್ವೇ ಆಶ್ರಮದಲ್ಲಿ ನಡೀತಾ ಇದೆ ಅನ್ನೋ ಒಂದು ರೋಮಾಂಚನ ಆಗ್ತದೆ. ಯಾಕಂದ್ರೆ ಇವತ್ತು ಧಾರ್ಮಿಕ ಹಿಂದುತ್ವ ಬೆಳಬೇಕು ಅನ್ನೋದನ್ನ ನಮ್ಮ ದತ್ತುರಾವ್ ಅವರು ಕುಟುಂಬ ಜಿತೇಂದ್ರ ಅವ್ರ ಮುಖಾಂತರ ಒಂದು ವಿಶೇಷವಾಗಿ ಅವರ ಅಣ್ಣಂದಿರ ಕುಟುಂಬ ಸಮೇತ ಸೇರ್ಕೊಂಡು ಮಾಡ್ತಾರೆ. ಕಾರ್ಯಕ್ರಮ ಒಂದು ರೋಚಕವಾಗಿದೆ. ಯಾಕಂದ್ರೆ ಇವತ್ತಿನ ದಿನದಲ್ಲಿ 3 ಜನ 4 ಜನ ಒಂದು ಮೇಂಟೈನ್ ಮಾಡೋದಕ್ಕೆ ಕಷ್ಟ ಇರೋದ್ರಿಂದ ಎಲ್ಲ ಸಾಧು ಸಂತರನ್ನ ರಾಜ್ಯದ ವಿವಿಧ ಮೂಲಗಳಿಂದ ಬಂದಿರೋಂಥ ಮಠದ ಅಧಿಪತಿಗಳು ಎಲ್ಲ ಪ್ರತಿಯೊಬ್ಬರಿಗೂ ಒಂದು 3 ದಿನದಿಂದ ಎಲ್ಲ ಸೌಕರ್ಯಗಳನ್ನು ಮಾಡಿ ಇವತ್ತು ಲಾಸ್ಟ್ ಕೊನೆಯ ದಿನದ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಈಗ ಬದ್ಧ ಕಾರ್ಯಕ್ರಮನೂ ನಡೀತಾ ಇದೆ. ಇನ್ನೂ ಹೆಚ್ಚಿನ ರೀತಿ ನಮ್ಮ ಹಿಂದೂ ಸಂಸ್ಕೃತಿ ಉಳಿಬೇಕು, ಧಾರ್ಮಿಕ ಬೆಳಿಬೇಕು ಅನ್ನೋದು ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವತಿಯಿಂದ ವಿಶೇಷವಾಗಿ ಆ ಭಗವಂತ ಅವರ ದತ್ತುರಾವ್ ಕುಟುಂಬಕ್ಕೆ ಅನುಗ್ರಹ ಕೊಡ್ಲಿ ಅಂತ ಕೇಳ್ಕೊತಾ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನ ವಿಭಾಗದ ವತಿಯಿಂದ ಅವರಿಗೆ ಶುಭಾಶಯ ಕೊಡ್ತಾ ಇದ್ದೀವಿ. ನಮಸ್ಕಾರ.